ಮಚ್ಚ, ಈಗಲಾದರೂ ಅರ್ಥ ಆಯ್ತಾ ನಾನು ಯಾಕೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ ಅಂತ? ಈಗೆಲ್ಲ ಅರ್ಥ ಆಗಿದೆ. ಯಾರೆಲ್ಲ ಅವತ್ತೊಂದು ದಿನ ನಾನು ಬರಲ್ಲ, ನೀವು ಹೋಗಿ ಬನ್ನಿ ಅಂತ ನಾನು ಕರೆದಾಗ, ಇಲ್ಲಿ ನೀನೇನು ಹಿಂದೂ ಆಗಿ ಹುಟ್ಟಿ ನೀನು ಯಾಕೆ ಬರ್ತಾ ಇಲ್ಲ, ನೀನು ಕರಾವಳಿಗೆ ಬಂದರೆ ಯಾವ ದೇವಸ್ಥಾನಕ್ಕೂ ಬರಲ್ಲ. ಹೌದು ಗುರು, ನಾನು ಕರಾವಳಿಗೆ ಬಂದರೆ ಕೆಲವೊಂದು ದೇವಸ್ಥಾನಕ್ಕೂ ಹೋಗ್ತೀನಿ. ನಾನು ನಂಬೋದು ಅಂತಂದರೆ ಕೊರಗಜ್ಜನ ಪೂರ್ತಿಯಾಗಿ ನಂಬ್ತೀನಿ. ಯಾಕೆ ನಂಬ್ತೀನಿ ಅಂತಂದರೆ ಲೈಕ್ ಆ ಒಂದು ದೇವರಲ್ಲಿ ಒಂದು ಎನರ್ಜಿಕ್ ಪವರ್ ಆಗಿರ್ಬೋದು, ಅದೊಂಥರ ವೈಬ್ಸ್, ಅದು ಹೇಳೋಕ್ಕೆ ಆಗಲ್ಲ, ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ. ಮಚ್ಚ, ನಾನು ಹೇಳ್ತೀನಿ ಕೇಳಿಸ್ಕೊ. ನಾನು ಧರ್ಮಸ್ಥಳಕ್ಕಾಗಲಿ ಉಡುಪಿಯಲ್ಲಿರೋ ಕೃಷ್ಣ ಮಠಕ್ಕಾಗಲಿ ಯಾಕೆ ಹೋಗಲ್ಲ ಅಂತಂದರೆ ಅದಕ್ಕೆ ಒಂದು ತುಂಬ ರೀಸನ್ಸ್ ಇದೆ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿರಬೇಕಾದ್ರೆ ನೀವೆಲ್ಲ ನನ್ನನ್ನು ಬೈಕೊಂತಿದ್ರಿ. ಬಟ್ ಅದನ್ನು ನಾನು ಹೇಳಿದ್ರೆ, ಎಕ್ಸ್ಪ್ರೆಸ್ ಮಾಡಿದ್ರೆ ನೀವೆಲ್ಲಿ ಮತ್ತೆ ಇನ್ನು ಎಲ್ಲ ಇಲ್ದಿರೋದಿಲ್ಲ ಹೇಳ್ತಿದ್ದೇನೆ ಅಂತ ಅನಿಸುತ್ತೆ. ನಾನು ಅದನ್ನು ತಿಳ್ಕೊಂಡೆ ನೀವು ಯಾವ ದೇವಸ್ಥಾನಕ್ಕೂ, ಸ್ಪೆಷಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿಲ್ಲ. ನನಗೆ ಯಾವುದೇ ರೀತಿಯ ಮಂಜುನಾಥ ಸ್ವಾಮಿ ಮೇಲೆ ದ್ವೇಷ ಇಲ್ಲ. ಬಟ್ ಅಲ್ಲಿರುವಂಥ ಆಡಳಿತ ವ್ಯವಸ್ಥೆ ಬಗ್ಗೆ, ಅಲ್ಲಿರುವಂಥ ಒಂದು ನೀಚ ಅನಿಷ್ಟ ಬಗ್ಗೆ ನನಗೆ ಒಂಥರ ತೃಪ್ತಿಕರವಾಗಿಲ್ಲ. ಸೊ ಅದಕ್ಕೆ ನಾನು ಅಲ್ಲಿ ಹೋಗ್ತಿರ್ಲಿಲ್ಲ. ಒಂದೇ ಲಿಟ್ರಲಿ ನನಗೆ ಅಲ್ಲಿ ನಡೆದಿರುವಂಥ ನನ್ನ ಫ್ರೆಂಡ್ಗೆ ನಡೆದಿರುವಂಥ ಒಂದು ಘಟನೆಯಿಂದ ನಾನು ಅಲ್ಲಿಂದ ಸ್ವಲ್ಪ ದೂರ ಇರಬೇಕಾಗಿತ್ತು. ಅದಕ್ಕೆ ನಾನು ಆ ದೇವಸ್ಥಾನಕ್ಕೆ ಹೋಗೋಕ್ಕೆ ಪಡೋದೂ ಇಲ್ಲ. ಅಲ್ಲಿ ಫ್ರೆಂಡ್ಸ್ ಜೊತೆ ಹೋದರೂ ನಾನು ದೇವಸ್ಥಾನ ಒಳಗಡೆ ಹೋಗಲ್ಲ. ಹೋಗಬೇಕು ಅಂತಿದ್ದರೆ ಸೌಜನ್ಯಕ್ಕೆ ಅನ್ಯಾಯ ಆಗಿದೆಲ್ಲ, ಅದಕ್ಕೆ ನಾವು ಜಸ್ಟಿಸ್ ಸಿಗಿದ್ರೆ ಖಂಡಿತ ಹೋಗ್ತೀನಿ. ಬಿಕಾಸ್ ನಮ್ಮ ನಾಡಿನ ಒಂದು ಹೆಣ್ಣು ಮಗಳಿಗೆ ಅತ್ಯಾಚಾರ ಅಂದರೆ ಸಂತೋಷ್ ರಾವ್ ಅವರು ಅತ್ಯಾಚಾರ ಮಾಡಿಲ್ಲ ಅಂತ ಕೋರ್ಟೇ ಹೇಳ್ತಿದೆ, ಮತ್ತು ಯಾರು ಮಾಡಿದೆ ಅಂತ ಹೇಳ್ತಿಲ್ಲ ಅಲ್ವಾ. ಸೊ ಇದರಲ್ಲಿ ಯಾರೋ ಒಂದು ಕಿಡಿಗೇಡಿಗಳು ಅಲ್ಲ, ಯಾರೋ ಸಮೀರ್ ಅನ್ನೋನು ವಿಡಿಯೋ ಮಾಡಿದ್ದಾನೆ, ಸಮೀರ್ ಅನ್ನೋನು ಮುಸ್ಲಿಮು ಅಲ್ಲ ಗುರು. ಈ ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ಮುಸ್ಲಿಮ್ ಆದರೆ ಏನು, ಹಿಂದೂ ಆದರೆ ಏನು, ಜೈನ ಆದರೆ ಏನು, ಬೌದ್ಧರಾದರೆ ಅದು ಏನು ಗುರು ನಿಮ್ಗೆ ಬಂದಿರೋ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಅವ್ನು ಮುಸ್ಲಿಮ್ಸ್ ಆದರೆ ಅವನಿಗೆ ನಾವು ಹಿಂದೂ ಆಗಿ, ನಾವು ಪ್ರೌಡಾಗಿ ಹಿಂದೂ ಆಗಿ ಹುಟ್ಟಿ ನಾವು ಮಾಡದೇ ಇರೋವಂಥ ಕೆಲಸನ ಅವ್ನು ಮಾಡಿದಾನ, ನಾವು ಅವನ್ನ ಬೆಂಬಲ ಕೊಟ್ಟು ನಾವು ವಾಯ್ಸ್ ರೈಸ್ ಮಾಡಬೇಕು. ಅದನ್ನು ಬಿಟ್ಟು ನೀವು ವಾಟ್ ಈಸ್ ದಿಸ್, ನನಗೆ ಗೊತ್ತಾಗ್ತಾ ಇಲ್ಲ ಏನು ನಡೀತಿದೆ ಅಂತ. ಇದು ಒಂದೊಂದು ಸಲ ಅನಿಸುತ್ತೆ, ಯಾಕಾದರೂ ನಾವು ಈ ಒಂದು ಜನ್ಮದಲ್ಲಿ ನಾವು ಯಾಕೆ ಹುಟ್ಟಿದ್ವಿ ಅಂತ ಅನಿಸ್ಬಿಡುತ್ತೆ. ಎಂತೆಂಥ ಮೆಂಟಾಲಿಟಿ ಇದೆ ಗುರು ನಿಮಗೆಲ್ಲ, ನನಗೆ ಅರ್ಥ ಆಗ್ತಿಲ್ಲ. ಒಂದು ಹೆಣ್ಣನ್ನು ಅತ್ಯಾಚಾರ ಆಗಿ 12 ವರ್ಷ ಆಗ್ತಿದೆ, ನ್ಯಾಯ ಸಿಕ್ಕಿಲ್ಲ ಅಂತಾಗ ವಾಯ್ಸ್ ರೈಸ್ ಮಾಡಿ A to Z ಎಲ್ಲ ವಿಚಾರಗಳನ್ನ ತಿಳಿಸಿರೋ ಒಬ್ಬ ಹುಡುಗನ, ಅವನು ಒಬ್ಬ ಹಿಂದೂ ಅನ್ಯಧರ್ಮಿ, ಹಿಂದೂ ವಿರೋಧಿ ಅಂತ ಪಟ್ಟ ಕಟ್ಟೋದು ಎಷ್ಟು ಮಟ್ಟಿಗೆ ಸರಿ? ಅದೇ ಒಬ್ಬ ಈ ಮುಸ್ಲಿಮ್ ಒಬ್ಬ ಏನಾದರೂ ಹಿಂದೂಗಳಿಗೆ ಸಹಾಯ ಮಾಡಿದ್ರೆ ಅವ್ನು ದೇವರಾಗ್ಬಿಡ್ತಾನೆ. ಎಲ್ಲಿದೆಯಾ ನಾವೆಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ. ಇದೇನಾ ನಮ್ಮ ದೇಶ ನಮ್ಗೆ ಹೇಳ್ಕೊಟ್ಟಿರೋದು? ಇದೇನಾ ನಮ್ಮ ಸಂಸ್ಕೃತ ನಮ್ಗೆ ಹೇಳ್ಕೊಟ್ಟಿರೋದು? ಲಿಟ್ರಲಿ ನನ್ನ ಫ್ರೆಂಡ್ಸ್ಗೆ ಹೇಳ್ಬೇಕಾಗಿರೋದು ಇಷ್ಟೇ, ಮಚ್ಚ ನಾನು ಯಾಕೆ ಬರ್ತಿರ್ಲಿಲ್ಲ ಅಂತ ಇದೇ ಒಂದು ರೀಸನ್ಗೆ. ಬಟ್ ನೀವು ಆ ಟೈಮಲ್ಲಿ ನನಗೆ ಹೇಳಿಲ್ಲ ಅಂದಿದ್ದರೆ, ಆ ಟೈಮಲ್ಲಿ ನಾನು ನಿಮಗೆ ಹೇಳಿದ್ರೆ ನೀವು ನಂಬ್ತಿರ್ಲಿಲ್ಲ. ಸೊ ಈಗ ಅರ್ಥ ಆಯ್ತಾ ಯಾಕೆ ನಾನು ಹೋಗ್ತಿರ್ಲಿಲ್ಲ? ಅದು ಒಂದು ಜೈನ ಧರ್ಮದ ಒಂದು ದೇವಸ್ಥಾನ ಆಗಿರೋದ್ರಿಂದ. ಅಫ್ಕೋರ್ಸ್ ಹೌದು, ಅಲ್ಲಿ ಲಿಂಗ ಇದೆ, ನಮ್ಮ ಧರ್ಮದ ಒಂದು ಶಿವನ ಲಿಂಗ ಇದೆ ಅಫ್ಕೋರ್ಸ್. ಮತ್ತು ಇದು ಕಾನೂನು ರೀತಿಯಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ನೇ ಒಂದು ರೀತಿಯಲ್ಲಿ ಹೇಳಿರೋದ್ರಿಂದ ಅದು ಒಂದು ಜೈನ ಧರ್ಮದ ದೇವಸ್ಥಾನ ಆಗಿರೋದ್ರಿಂದ ನಾವು ಹೋಗಿ ಅಲ್ಲಿ ಮುಖ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಇದೇ ಒಂದು ವಿಚಾರ ಇಟ್ಕೊಂಡೆ ನಾನು ಧರ್ಮಸ್ಥಳಕ್ಕೆ ಹೋದಾಗೂ ನಾನು ಎಲ್ಲ ನಿಮ್ಮನ್ನು ಬೈದೋ ಇಲ್ಲಾಂದ್ರೆ ನಿಮ್ಮನ್ನು ಮನಸ್ಸಿಗೆ ಹರ್ಟ್ ಮಾಡಿ ನಾನು ಬರ್ತಿರಲ್ಲ, ನೀವು ಹೋಗಿ ಬರ್ತಿದ್ರಿ. ಇದೇ ನನ್ನ ಒಂದು ಡಿಸಿಷನ್ ಆಗಿತ್ತೆ. ಬಟ್ ನೀವು ನನ್ನನ್ನು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ನನ್ನ ಡಿಸಿಷನ್ ನಾನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ನನ್ನ ಫ್ರೆಂಡಿಗೆಲ್ಲ ಅವಮಾನ ಆದರೆ ನನಗೂ ಕೂಡ ಅವಮಾನ ಆದಂಗೆ ಅಲ್ವಾ. ಅವನೊಬ್ಬ ಯಾವುದೋ ಬಿಡಿ, ಅದೆಲ್ಲ ಬೇಡ. ಈಗ ಅರ್ಥ ಆಗಿದೆ ಅಂತ ಹೇಳಿಸ್ತಾ ನಾನು ನಿಮ್ಮ ಮಾತನ್ನು ಮುಗಿಸ್ತೀನಿ. ನನ್ನಿಂದ ಹರ್ಟ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ. ಐ ಕ್ಯಾನ್ ನಾಟ್ ಡೂ ಎನಿಥಿಂಗ್. ಸಾರಿ. ಥ್ಯಾಂಕ್ ಯು.